ಇದು ಮಧ್ಯ ಕರ್ನಾಟಕ ಭಾಗದ ಜನ ನೋಡಲೇಬೇಕಾದ ಸ್ಟೋರಿ. ನಿಮ್ಮ ಜೇಬಿನಲ್ಲಿ 500-200 ರೂಪಾಯಿ ನೋಟುಗಳಿದ್ರೆ ಅದು ಅಸಲಿಯೋ ನಕಲಿಯೋ ಅನ್ನೋದನ್ನ ಒಮ್ಮೆ ಪರೀಕ್ಷಿಸಿಕೊಳ್ಳಿ. ಯಾಕಪ್ಪ ಇವರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಯೋಚಿಸ್ತಾ ಇದ್ದೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಮಧ್ಯ ಕರ್ನಾಟಕದಲ್ಲಿ ಆಕ್ಟಿವ್ ಆಗಿದೆ ಖೋಟಾ ನೋಟು ದಂಧೆ. ಖೋಟಾ ನೋಟು ಚಲಾವಣೆ ಮಾಡ್ತಿದ್ದ ಗ್ಯಾಂಗ್ ಅಂದರ್. $3.75 ಲಕ್ಷ ಮೌಲ್ಯದ ಖೋಟಾ ನೋಟು ವಶಕ್ಕೆ. ಬೆಣ್ಣೆನಗರಿ ದಾವಣಗೆರೆ ಅಂದ್ರೆ ಹೇಳಿ ಕೇಳಿ ಅಡಿಕೆ ದಣಿಗಳ ನಾಡು. ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುವ ಜಿಲ್ಲೆ. ಈ ಜಿಲ್ಲೆ ಈಗ ಖೋಟಾ ನೋಟು ಚಲಾವಣೆಯ ಸ್ಥಳವಾಗಿ ಮಾರ್ಪಟ್ಟಿದೆ. ಹೌದು, ದಾವಣಗೆರೆ ಜಿಲ್ಲೆಯ ಖೋಟಾ ನೋಟಿನ ಘಮ ಹೆಚ್ಚಾಗಿದೆ. ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಖೋಟಾ ನೋಟು ಜಾಲವನ್ನ ಪತ್ತೆ ಹಚ್ಚಿರುವ ಪೊಲೀಸರು 4 ಬಂಧಿಸಿ $3.75 ಲಕ್ಷ ಮೌಲ್ಯದ ಖೋಟಾ ನೋಟು ವಶಪಡಿಸಿಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನಾಮಿಕ ವ್ಯಕ್ತಿಯೊಬ್ಬ ಬಸವಾಪಟ್ಟಣ ಪೊಲೀಸ್ ಠಾಣೆಗೆ ಕರೆ ಮಾಡಿ ಖೋಟಾ ನೋಟು ಚಲಾವಣೆ ಬಗ್ಗೆ ಮಾಹಿತಿ ನೀಡಿದ್ದಾನೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಅನಾಮಿಕ ವ್ಯಕ್ತಿಯ ಮಾಹಿತಿ ಮೇರೆಗೆ ಚಿರಡೋಣಿ ಗ್ರಾಮದ ಸಪ್ತಗಿರಿ ಬಾರ್ ಅಂಡ್ ರೆಸ್ಟೋರೆಂಟ್ ಎದುರಿನ ಸ್ಮಶಾನ ಬಳಿ ಪೊಲೀಸರು ಹೋಗಿದ್ದಾರೆ. ಅಲ್ಲಿ 2 ವ್ಯಕ್ತಿಗಳು ಖೋಟಾ ನೋಟು ಚಲಾವಣೆ ಮಾಡಲು ಯತ್ನಿಸುತ್ತಿದ್ದರು. ತಕ್ಷಣವೇ ಅವರನ್ನ ಬಂಧಿಸಿದ ಪೊಲೀಸರು ವಿಚಾರಣೆ ನಡೆಸಿ ಇನ್ನೂ 2 ಆರೋಪಿಗಳನ್ನ ವಶಕ್ಕೆ ಪಡೆದು 4ರನ್ನ ಬಂಧಿಸಿದ್ದಾರೆ. ಬಸವಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಖೋಟಾ ನೋಟು ಚಲಾವಣೆ ಮಾಡುತ್ತಿದ್ದ ಸಂಬಂಧ 4 ಜನ ಆರೋಪಿಗಳನ್ನು ಬಂಧಿಸಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಟ್ಟಿರ್ತೇವೆ. ಇದ್ರದ್ದು ನಿಮಗೆಲ್ಲರಿಗೆ ಗೊತ್ತಿರಬೇಕು. ಈಗ 13/24 ಒಂದು ಹರಿಹರ ರೂರಲ್ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ಇತ್ತು. ಅದರಲ್ಲಿ ಕೂಡ ಕುಬೇರಪ್ಪ ಅಂತ ಹೇಳಿಬಿಟ್ಟು ಇವನು ಇಲ್ಲೇ ಹರಿಹರ ಟೌನ್ ಅವರಿದ್ದಾರೆ. ಕುಕ್ವಾಡ ಗ್ರಾಮ, ದಾವಣಗೆರೆ ತಾಲೂಕು, ಬಟ್ ಹರಿಹರ ಟೌನಲ್ಲಿ ಇರ್ತಾರೆ. ಅವ್ರದ್ದು ಇದರಲ್ಲಿ ಮುಖ್ಯ ಆರೋಪಿಗಳಾಗಿದ್ದಾರೆ. ಈ ಹಿಂದೆ ಏನು 2024ರಲ್ಲಿ ನಾವು ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸನ್ನು ಮಾಡಿರ್ತೀವಿ. ಆ ಕೇಸಲ್ಲಿ ಮಾಡಿದ್ದಾಗ ಇಷ್ಟು ಇನ್ನೂ ಕೂಡ ಅವರು ಉಳಿಸ್ಕೊಂಡಿದ್ವಿ. ಈಗ ಎಷ್ಟು $3,75,400 ರೂಪಾಯಿ, ಒಂದು ಕೆಲವು $500 ಮತ್ತು ಕೆಲವು $200 ನೋಟುಗಳು ಇದ್ದಾವೆ. ಆ ಉಳಿದ ನೋಟುಗಳನ್ನು ಇವನು ಈಗ ಏನು ಕುಬೇರಪ್ಪ ಅನ್ನೋರು ಹನುಮಂತಪ್ಪನ ಮೂಲಕ, ಅವನು ಕೂಡ ಹನುಮಂತಪ್ಪ ಇವನ ಫ್ರೆಂಡ್ ಇದ್ದಾನೆ. ಇವನು ಬೇವೂರು ಕೊಟ್ಟೂರು ತಾಲೂಕವನು. ಅವನ ಮೂಲಕ ವೀರೇಶ್ ಮತ್ತು ಸಂತೋಷ್ ಕುಮಾರ್ ಇವನು ತೊಗೊಂಡು ಹೋಗ್ಬಿಟ್ಟು ವೀರೇಶ್ ಸಂತೋಷ್ ಕುಮಾರ್ ಅವರಿಗೆ ಕೊಟ್ಟು ಹಳ್ಳಿಗಳಲ್ಲಿ ಮತ್ತು ಎಲ್ಲಿ ಬ್ಯುಸಿ ಏರಿಯಾಸ್ ಇರುತ್ತೆ ಅಲ್ಲಿ ಎಲ್ಲ ಕೊಟ್ಬಿಟ್ಟು ಮತ್ತು ಕೆಲವು ಕಡೆ ಇಸ್ಪೀಟ್ ಆಡಬೇಕಾದ್ರೆ ಕೂಡ ನಾವು ಇದನ್ನು ಬಳಸಿದ್ದೀವಿ ಅಂತ ಹೇಳ್ತಾರೆ. ಸೊ ಈಗಾಗಲೇ ನಾವು ಅವ್ರ ಮನೆಯೆಲ್ಲ ಶೋಧನೆ ಮಾಡಿದ್ದೀವಿ. ಅದನ್ನೆಲ್ಲ ಮಾಡಿದ ನಂತರ ಇಷ್ಟು $3,75,400 ಖೋಟಾ ನೋಟುಗಳು ಪತ್ತೆ ಆಗಿರ್ತದೆ. ಇದರ ಆಧಾರದ ಮೇಲೆ ಈಗಾಗಲೇ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ನಡುವಿನ ತಾಂಡದ ಸಂತೋಷ್ ಕುಮಾರ್, ಕೊಟ್ಟೂರು ತಾಲೂಕಿನ ಬೇವೂರು ಗ್ರಾಮದ ವೀರೇಶ್ ಹಾಗೂ ಹನುಮಂತಪ್ಪ, ದಾವಣಗೆರೆ ತಾಲೂಕಿನ ಕುಕ್ಕವಾಡ ಗ್ರಾಮದ ಕುಬೇರಪ್ಪ ಬಂಧಿತ ಆರೋಪಿಗಳು. ಹರಿಹರ ಠಾಣೆ ಪೊಲೀಸರು 2024 ಜನವರಿ 25ರಂದು ಖೋಟಾ ನೋಟು ಪ್ರಕರಣವನ್ನ ಭೇದಿಸಿದ್ದರು. ಆಗ ಇದೇ ಆರೋಪಿಗಳ ಬಳಿ ಹರಿಹರ ಪೊಲೀಸರು ಲಕ್ಷಾಂತರ ರೂಪಾಯಿ ಖೋಟಾ ನೋಟು, ಮುದ್ರಣ ಯಂತ್ರ ಸೇರಿದಂತೆ ವಿವಿಧ ವಸ್ತುಗಳನ್ನು ವಶಕ್ಕೆ ಪಡೆದಿದ್ರು. ಆಗ ಆರೋಪಿಗಳು ಒಂದಷ್ಟು ಖೋಟಾ ನೋಟು ಬಚ್ಚಿಟ್ಟಿದ್ದು ಈಗ ಚಲಾವಣೆ ಮಾಡಲು ಯತ್ನಿಸಿದ್ದಾರೆ. ಹಳ್ಳಿಗಳಲ್ಲಿ ಅಮಾಯಕರ ಬಳಿ ಇಸ್ಪೀಟು, ಅಡ್ಡೆ ಸೇರಿದಂತೆ ವಿವಿಧೆಡೆ ಖೋಟಾ ನೋಟು ಚಲಾವಣೆಗೆ ಯತ್ನಿಸಿದ್ದಾರೆ. ಬಂಧಿತ ಆರೋಪಿಗಳು ಪುನಃ ಖೋಟಾ ನೋಟು ಮುದ್ರಣ ಮಾಡಿ ಚಲಾವಣೆ ಮಾಡ್ತಿದ್ದಾರಾ ಅಥವಾ ಹಳೆ ನೋಟುಗಳನ್ನೇ ಚಲಾವಣೆ ಮಾಡ್ತಿದ್ದಾರಾ ಅಂತ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕುಬೇರಪ್ಪ ಅವನು 22ರಲ್ಲಿ ಕೂಡ 24ರಲ್ಲಿ ಕೂಡ ಮಾಡಿದ್ದಾನೆ. 24ರಲ್ಲಿ ಏನು ಮಾಡಿದ್ವಿ ನಾವು, ಅದು ಮೈಸೂರು ಸಿಟಿಯಿಂದ ಹೋಗಿಬಿಟ್ಟು ಅಲ್ಲಿ ಈ ಖೋಟಾ ನೋಟನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಅಥವಾ ಅದನ್ನು ಖೋಟಾ ನೋಟನ್ನು ತಯಾರಿಸಲಿಕ್ಕೆ ಬಳಸಿದಂತಹ ಲ್ಯಾಪ್ಟಾಪ್ ಆಗಿರಬಹುದು, ಅಥವಾ ಅದಕ್ಕೆ ಬೇಕಾಗಿದ್ದ ಪ್ರಿಂಟರ್ ಆಗಿರ್ಬೋದು, ಅದಕ್ಕೆ ಬೇಕಾಗಿದ್ದ ಇಂಕ್ಸ್ ಮತ್ತು ನೋಟ್ ಪ್ಯಾಡ್ಸು, ನೋಟ್ಸು ಪ್ರತಿಯೊಂದು ಕೂಡ ನಾವು ಅದನ್ನು ಸೀಸ್ ಮಾಡಿದ್ವಿ. ಅದೇ ಈಗ ಕೂಡ ನಾವು ಈಗೇನು ಇದುವರೆಗೆ ಮಾಡಿದ ತನಿಖೆಯಿಂದ ಅವರು ನಾವೀಗಾಗಲೇ ಹಳೆ ಪ್ರಕರಣದಲ್ಲಿ ಏನು ಉತ್ಪಾದನೆ ಅಥವಾ ಅದನ್ನು ತಯಾರಿ ಮಾಡಿದ್ವಿ ಖೋಟಾ ನೋಟುಗಳನ್ನು, ಅದನ್ನು ನಾವು ಇದನ್ನು ಪೊಲೀಸ್ ಅವ್ರ ಗಮನಕ್ಕೆ ಇದನ್ನು ಹೇಳಿರಲಿಲ್ಲ, ನಾನು ಬಚ್ಚಿಟ್ಟಿದ್ದೆ ಬೇರೆ ಕಡೆ.
ಅದನ್ನೇ ನಾನು ಉಪಯೋಗಿಸ್ತಾ ಇದ್ದೆ ಅಂತ ಹೇಳಿದಾನೆ ಕುಬೇರಪ್ಪ. ಅದರ ಮೇಲೇ ನಾವು ಮುಂದೆ ಇನ್ನೇನಾದರೂ ಫರ್ದರ್ ಅವರು ಇದನ್ನು ಸೆಪರೇಟ್ ಆಗಿ ಮಾಡಿದಾರಾ ಏನು ಅಂತ ಅದ್ರ ಬಗ್ಗೆ ಕೂಡ ನಾವು ವಿಚಾರಣೆಯನ್ನು ಮಾಡ್ತೀವಿ. ಒಟ್ಟಾರೆ ದಾವಣಗೆರೆ ಸುತ್ತಮುತ್ತ ಖೋಟಾ ನೋಟು ಚಲಾವಣೆ ಆಗ್ತಾ ಇದ್ದು, ಆದಷ್ಟು ಜನರು ಹಾಗೂ ವ್ಯಾಪಾರಿಗಳು ಜಾಗೃತಿಯಿಂದ ಹಣ ಪರಿಶೀಲನೆ ಮಾಡಿ ಎಂದು ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣೇಶ್ ಎಂ ಒನ್ಕಣ ನ್ಯೂಸ್ ದಾವಣಗೆರೆ.